ಸರ್ ಈಗ ನನ್ನ ಪ್ರಶ್ನೆ ಏನಂದ್ರೆ ತಾವು ರುಪಿ ಬೆಲೆ ಹೇಳಿದ್ರಲ್ಲ ಸರ್, ಈಗ ರೂಪಾಯಿ ಡಾಲರ್ ಎದುರುಗಡೆ ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ. ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಆಮದು ಮಾಡ್ಕೊಳ್ತೀವೋ ಏನ್ ಮಾಡ್ಕೊಳ್ತೀವೋ ತೈಲ ಅಥವಾ ಗ್ಯಾಸ್, ಅದಕ್ಕೆ ನಾವು ಡಾಲರ್ ಬೆಲೆಯಲ್ಲೇ ಖರೀದಿ ಮಾಡಬೇಕಾಗುತ್ತೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಾಗಿರೋದ್ರಿಂದ ನಮಗೆ ಅದು ಬೇರೆ ಬರೆ ಬೀಳ್ತಾ ಇದೆ. ಇನ್ನೊಂದು ಕಡೆ ನಾವು ಗ್ಯಾಸ್ ಮೇಲೆ ಸಬ್ಸಿಡಿ ಕೊಡ್ತಾ ಇದೆ ಸರ್ಕಾರ. ಸೊ ಆ ಸಬ್ಸಿಡಿಯ ಹೊರೆ ಬೇರೆ ಸರ್ಕಾರದ ಮೇಲಿದೆ. ಸೊ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಈಗಿರುವಂಥ ನನ್ನ ಏಕೈಕ ಪ್ರಶ್ನೆ, ಈ ಒಂದು ವಾರದ ಕೆಳಗಡೆ 60 ರೂಪಾಯಿ ಜಾಸ್ತಿ ಮಾಡಿದ್ರು ಸರ್ ಗ್ಯಾಸ್ ಬೆಲೆ. ಈಗ ಮತ್ತೆ ಈ ಬದಲಾದ ಪರಿಸ್ಥಿತಿಯಲ್ಲಿ ಸಪ್ಲೈ ಇಲ್ಲ, ತೈಲ ಬೆಲೆ ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಸಬ್ಸಿಡಿನೇ ಸುಮಾರು 2 ಟ್ರಿಲಿಯನ್ ರುಪೀಸನ್ನು ಸರ್ಕಾರ ಸ್ಪೆಂಡ್ ಮಾಡ್ತಾ ಇದೆ. ಇದರ ಮಧ್ಯೆ ಸಬ್ಸಿಡಿ ಮುಂದುವರಿಸ್ತಾರಾ ಅಥವಾ ಸಬ್ಸಿಡಿನ ಕಟ್ ಮಾಡ್ತಾರಾ ಅಂತ? ಈ ಸಬ್ಸಿಡಿ ಅನ್ನುವಂತ ವಿಚಾರವನ್ನು ಒಂದು ವಿಚಾರವಾಗಿ ನಾನು ಅದ್ರ ಬಗ್ಗೆ ಹೇಳ್ಬೇಕಾಗತ್ತೆ. ಅಂದರೆ ಸರ್ಕಾರದವ್ರು ಏನ್ ಹೇಳ್ತಾ ಇರೋದು ಅಂತಂದ್ರೆ, ನಮಗೆ ಇಷ್ಟು ದುಡ್ಡು ಬರಬೇಕು ಅಂತ ಒಂದು ಆಸೆ ಇದೆ, ಆದರೆ ಅಷ್ಟು ಬರ್ತಾ ಇಲ್ಲ, ಅದಕ್ಕೆ ನಾವು ಸಬ್ಸಿಡಿ ಕೊಡ್ತಾ ಇದೀವಿ ಅಂತ. ಅಂದ್ರೆ ನಿಮ್ಮ ಟಿವಿಗೆ ರೆವಿನ್ಯೂ 2 ಲಕ್ಷ ಕೋಟಿ ಬರಬೇಕು ಅಥವಾ ಒಂದು 15 ಕೋಟಿ ಬರಬೇಕು, 13 ಕೋಟಿ ಬಂದಿದೆ ಅಂತಂದ್ರೆ 2 ಲಕ್ಷ ಲಾಸ್ ಆಯ್ತು ಅನ್ನುವಂತ ಲೆಕ್ಕ. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದ್ರೂ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೂ ಲಾಭ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಅದೇ ಪರ್ಸೆಂಟೇಜ್ ಅಲ್ಲಿ ಮೇಲಕ್ಕೆ ಹೋಗುತ್ತೆ, ಜನ ತಗೊಂಡಾಗ ಅವ್ರಿಗೂ ಪ್ರಾಫಿಟ್ ಆಗುತ್ತೆ. ಇದನ್ನ ಬಹಳ ಜನ ಯೋಚನೆ ಮಾಡೋದೇ ಇಲ್ಲ. ಸಬ್ಸಿಡಿ ಅಂತಂದ್ರೇನು, ನನಗೆ ಬರಬೇಕಾದಂತ ದುಡ್ಡು ಬಂದಿಲ್ಲ, ಕೈಯಿಂದ ಏನು ಹೋಗಿಲ್ಲ. ನಿಮ್ಗೆ ಗೊತ್ತಿದೆ, ಪೆಟ್ರೋಲಿಗೆ ಸಾಮಾನ್ಯವಾಗಿ ನಮಗೆ ಬೀಳೋದು 30ರಿಂದ 40 ರೂಪಾಯಿ ಮಾತ್ರ, ಉಳಿದಿದ್ದೆಲ್ಲವನ್ನು ಜನರಿಗೆ ಹೇರಿರುವಂತಹದ್ದು. ಮತ್ತೆ ಈ ಸಂದರ್ಭದಲ್ಲಿ ಡೀಸೆಲ್ ಸಬ್ಸಿಡಿ ಇಲ್ಲ ಸರ್, ಗ್ಯಾಸ್ ಸಬ್ಸಿಡಿ ಇದೆ. ಗ್ಯಾಸ್ ಸಬ್ಸಿಡಿ ಅಂತಂದ್ರೆ ಗ್ಯಾಸ್ ನಲ್ಲಿ ಸರ್ಕಾರ ಏನು ನುಕ್ಸಾನಲ್ಲಿ ಮಾಡ್ತಿಲ್ಲ. ಸರ್ಕಾರ ಮಾಡ್ತಾ ಇರೋದು ತನಗೆ ಬರಬೇಕಾದಂತ ಪ್ರಾಫಿಟ್ ಬಂದಿಲ್ಲ ಅಂತ ಹೇಳುವಂತದ್ದು ಅಷ್ಟೇನೆ. ಮತ್ತೆ ರುಪಿ ವೀಕನಿಂಗ್ ಅದು ಕೂಡ ಬ್ಯಾಡ್ ನ್ಯೂಸ್, ಇವೆಲ್ಲವೂ ಕೂಡ ಬ್ಯಾಡ್ ನ್ಯೂಸ್. ಆದ್ರೆ ಒಂದು ಗುಡ್ ನ್ಯೂಸ್ ಹೇಳ್ಬಿಡ್ತೇನೆ. ಇವತ್ತಿನವರೆಗೆ ಎಷ್ಟು ಯುದ್ಧಗಳನ್ನು ನೋಡಿದ್ದೇವೆ. ಮೊನ್ನೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಆಯ್ತು, 2ನೇ ಯುದ್ಧ ಜಾಗತಿಕ ಯುದ್ಧ ಆಯ್ತು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಇನ್ನೂ ದೊಡ್ಡ ಯುದ್ಧಗಳಾಯ್ತು. ದೊಡ್ಡ ಪ್ರಮಾಣದಲ್ಲಿ ಷೇರು ಮಾರುಕಟ್ಟೆ ಕೆಳಗೆ ಬಿದ್ದಿತ್ತು. ಆದರೆ ಲಾಂಗ್ ಟರ್ಮ್ ನಲ್ಲಿ ಒಂದಂತೂ ಗ್ಯಾರಂಟಿ, ಮನುಷ್ಯ ಮತ್ತು ಸ್ಟಾಕ್ ಮಾರ್ಕೆಟ್ ಎರಡೂ ಲಾಂಗ್ ಟರ್ಮ್ ನಲ್ಲಿ ಮೇಲಕ್ಕೆ ಹೋಗುವಂತದ್ದೇ. ಅಂದರೆ ಇದೀಗ ದೀರ್ಘ ಅವಧಿಯ ಹೂಡಿಕೆದಾರರು ಯಾವುದೇ ಬೇಸರವನ್ನು ಮಾಡದೆ ಷೇರುಗಳನ್ನು ಅದೇನು ಮಾಸಿಕವಾಗಿ ಪರ್ಚೇಸ್ ಮಾಡ್ತಾ ಇದ್ರು ಅದನ್ನ ಮಾಡ್ತಾ ಹೋಗ್ಬೇಕು. ಯಾವ ಕಾರಣಕ್ಕೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾ ಇರೋ ಹಣನು ಸ್ಟಾಪ್ ಮಾಡಲೇಬಾರದು ಅಂತ ಎಲ್ಲರಿಗೂ ನಾವು ಹೇಳ್ತಾನೆ ಬರ್ತಾ ಇದೀವಿ. ಈಗ ಕೆಳಗೆ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಿದ್ದೀರಿ, ನಮ್ ಜನ ಗ್ಯಾಸ್ ಸಿಲಿಂಡರ್ ಇಲ್ದೆ ಸರ್ ಮೂರ್ಛೆ ಹೋಗ್ತಾ ಇದಾರೆ, ಒಬ್ರಿಗೊಬ್ರು ಬಡದಾಡ್ತಾ ಇದ್ದಾರೆ. ಯಾವ ಲೆವೆಲ್ಗೆ ಒಂಥರ ಕೇಯಾಸ್ ಸೃಷ್ಟಿ ಆಗಿದೆ ಅಂತಂದ್ರೆ, ತಾವು ಹೇಳಿದ ಹಾಗೆ ಜಾಸ್ತಿ ಸಿಲಿಂಡರ್ಗಳು ಇರಲಿ, ಯಾವುದಕ್ಕೂ ಯುದ್ಧ ಯಾವಾಗ ನಿಲ್ಲುತ್ತೋ ಇಲ್ಲೋ ಅಂತ. ಬಟ್ ಸರ್, ಇಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು, ನಮ್ಮ ಜನ ಹೆಂಗ್ ಬಿಹೇವ್ ಮಾಡ್ತಾರೆ ಅಂತ. ಸೊ ಇರ್ಲಿ ಸರ್, ನಾನೀಗ ಮತ್ತೆ ನಮ್ಮ ಮಧುಕರ್ ಶೆಟ್ಟಿ ಅವ್ರನ್ನ ಮಾತಾಡ್ತೀನಿ. ಮಧುಕರ್ ಶೆಟ್ಟಿ ಅವರೇ, ಈಗ ಇಡೀ ರಾಷ್ಟ್ರಾದ್ಯಂತ ಕೇಳಿ ಬರ್ತಾ ಇರೋದು ಕಮರ್ಷಿಯಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡಬೇಡಿ ಅಂತ ನಾವು ಹೇಳಿಲ್ಲ, ಫಸ್ಟ್ ಪ್ರಿಯಾರಿಟಿ ಅಡುಗೆ ಅನಿಲ ಕೊಡಿ ಅಂತ ಹೇಳಿದೀವಿ. ಹೀಗಾಗಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರೋದ್ರಿಂದ ಕೊರತೆ ಸೃಷ್ಟಿಯಾಗ್ತಾ ಇದೆ ಅಂತ. ನನಗೆ ಬೇಕಾಗಿರೋದು, ನಿಮಗೆ ಸಪ್ಲೈ ಇದೆಯಾ, ಅಬಾಧಿತವಾಗಿ ಇದೆಯಾ, ಇದೆ ಅಂದರೆ ಎಷ್ಟು ಪರ್ಸೆಂಟೇಜ್ ಇದೆ, ಇಲ್ಲ ಅನ್ನೋದಾದರೆ ಯಾಕಿಲ್ಲ? ನೀವು ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಸಭೆ ಮಾಡಿದ್ದೀರಿ. ಒಂದು ಕಡೆ ಒಂದು ಸರ್ಕಾರ ಹೇಳುತ್ತೆ ಕೊರತೆ ಇಲ್ಲ ಅಂತ, ಇನ್ನೊಂದು ಸರ್ಕಾರ ಹೇಳುತ್ತೆ, ಪತ್ರ ಬರೆಯುತ್ತೆ. ವಾಟ್ ಈಸ್ ದಿ ರಿಯಾಲಿಟಿ? ಜನರ ಮುಂದೆ ಇಡಿ ಸರ್. ಮೇಡಮ್, ಈಗ ನಮಗೆ ಲಾಸ್ಟ್ ಭಾನುವಾರದಿಂದ ಯಾವಾಗ ಸುದ್ದಿ ಬಂತು ಆವಾಗಲೇ ಯುದ್ಧ ಸ್ಟಾರ್ಟ್ ಆದ ಕೂಡಲೇ ನಾವು ಸಂಬಂಧಪಟ್ಟಂತಹ ತೈಲ ಅಧಿಕಾರಿಗಳಿಗೆ ಮಾತನ್ನ ಆಡಿದಾಗ, ತಾವು ಏನೂ ಹೆದರ್ಬೇಕಾಗಿಲ್ಲ, ನಮ್ಮ ಹತ್ರ ಸಫಿಶಿಯೆಂಟ್ ಸ್ಟಾಕ್ ಇದೆ, 1-2 ತಿಂಗಳಿಗಾಗುವಷ್ಟು ಸ್ಟಾಕ್ ನಮ್ಮ ಭದ್ರತೆಯಲ್ಲಿದೆ, ನಮ್ಮ ಗೋಡೌನ್ನಲ್ಲಿದೆ, ತಾವೇನು ಹೆದರೋದು ಬೇಡ ಅಂತ ಹೇಳಿದ್ರು. ನಾವು ಆರಾಮಾಗಿತ್ತು. ಸೋಮವಾರದಿಂದ ನಮಗೆ ಯಾವ ಹೋಟ್ಲವರಿಗೂ ಕೂಡ ಇವತ್ತಿನವರೆಗೂ 1 ಸಿಲಿಂಡರ್ ಕೂಡ ವಿತರಕರು ಕೊಡ್ತಾ ಇಲ್ಲ.
ಕೆಲವು ಪ್ರದೇಶದಲ್ಲಿ ಪ್ರೈವೇಟ್ ಗ್ಯಾಸ್ ಅನ್ನ ಯಾರು ಹಾಕೊಳ್ತಾ ಇದ್ದಾರೆ ಅಲ್ಲಿ ಅಬ್ನಾರ್ಮಲ್ ರೇಟ್ ಅನ್ನ ಕೊಟ್ಟುಬಿಟ್ಟು ಅನಿವಾರ್ಯವಾಗಿ ಹೋಟೆಲ್ ನಡೆಸಲೇಬೇಕು. ನಾವು ಬಂದ್ ಮಾಡಿದ್ರೆ ಕಾರ್ಮಿಕರಿಗೂ ರೋಡಿಗೆ ಬಂದ್ಬಿಡ್ತಾರೆ, ಗ್ರಾಹಕರಿಗೆ ಒಂದು ಅರ್ಧ ಕಾಫಿ ಕುಡಿಲಿಕ್ಕೂ ಕೂಡ ಅವಕಾಶ ಇರುವುದಿಲ್ಲ, ಟೂರಿಸ್ಟ್ಗಳಿಗೆ ಪ್ರಾಬ್ಲಮ್ ಆಗತ್ತೆ. ಈ ರೀತಿಯ ಒಂದು ಸಂಕಷ್ಟಕ್ಕೆ ನಾವು ಸಿಕ್ಕಾಕೊಂಡು ಲಾಸ್ ಆದ್ರೂ ಪರವಾಗಿಲ್ಲ, 1-2 ತಿಂಗಳು 15 ದಿವಸನೋ 10 ದಿವಸನ ತಡ್ಕೊಳ್ಳೋಣ ಅಂತ ಹೇಳಿ ಹೊರಗಡೆಯಿಂದ ಗ್ಯಾಸ್ ತಗೊಂಡು ಬಂದು ನಾವು ಒಂದು 30% ಬಂದಾಗಿದೆ. 70% ಹೋಟ್ಲವರು ಈಗ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ಯಾವುದೇ ವಿತರಕರಿಗೆ ನಾವು ಕಾಲ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ನಮ್ಮ MT ಸಿಲಿಂಡರ್ನ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ನ ನಾವು ಕಳಿಸ್ಕೊಟ್ಟಿದೀವಿ ಫಿಲ್ಲಿಂಗ್ ಸ್ಟೇಷನ್ಗೆ, ಅಲ್ಲಿ ಫಿಲ್ ಆದ್ಮೇಲೆ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಮಾಡೋ ದಿನ ಕಾಲ್ ಮಾಡಿದಾಗ ಅಲ್ಲಿ ಸರ್ಕಾರದಿಂದ ಆರ್ಡರ್ ಬಂದಿದೆ, ಆದೇಶ ಬಂದಿದೆ, ಕಮರ್ಷಿಯಲ್ ಸಿಲಿಂಡರ್ ಫಿಲ್ಲಿಂಗ್ ಆಗಬಾರ್ದು ಅಂತ ಹೇಳಿದ್ದಾರೆ, ಹಾಗಾಗಿ ನಮ್ಮ ಗಾಡಿ ಅಲ್ಲೇ ನಿಂತಿದೆ, ನಮಗೆ ಸಿಲಿಂಡರ್ ಇಲ್ಲ, ನಾವು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಮತ್ತು ಕೂಡ ಅವ್ರನ್ನ ನಾವು ಕೇಳಿದೀವಿ, ಹಾಗಿದ್ರೆ ನಿಮ್ಗೆ ಆದೇಶ ಬಂದಿರೋದು ಕಮರ್ಷಿಯಲ್ ಗ್ಯಾಸ್ ಕೊಡ್ಲೇಬಾರ್ದು ಅಂತಿದೆಯಾ ಅಥವಾ ಫಿಲ್ಲಿಂಗ್ ಆಗಬಾರ್ದು ಅಂತ ಹೇಳಿದ. ಇಲ್ಲ ಕಮರ್ಷಿಯಲ್ ಗ್ಯಾಸ್ ಕೊಡಬಾರ್ದು ಅನ್ನುವಂಥದ್ದು ಆದೇಶ ಏನ್ ಬಂದಿಲ್ಲ ಅನ್ನುವಂಥದ್ದು ಕೂಡ ಅವ್ರದ್ದು ಇತರ ಇದೆ. ಹಾಗಾಗಿ ನಮ್ಮ ರಿಕ್ವೆಸ್ಟ್ ನಾವು ನಿನ್ನೆ ಕೂಡ ಮಾಡಿದ್ದು ಅಷ್ಟೇ, ಈಗ 25% ಕಮರ್ಷಿಯಲ್ ಗ್ಯಾಸು ಇಲ್ಲಿ ಕನ್ಸಂಪ್ಷನ್ ಆಗ್ತಾ ಇರುವಂತದ್ದು ಟೋಟಲ್ ಪ್ರೊಡಕ್ಷನ್ ಅಲ್ಲಿ, ಅದರಲ್ಲಿ ಅಟ್ಲೀಸ್ಟ್ 12.5% ಆದ್ರೂ ನೀವು ಕೊಡಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ PG ಹುಡುಗರು ಇರ್ತಾರೆ, ಅದನ್ನ ಅವಲಂಬಿಸಿ. ಸರ್ ಈಗ ಪಾಯಿಂಟ್ ಏನು ಅಂದ್ರೆ ಸರ್, ಈಗ ಅಡುಗೆ ಅನಿಲ ಈಗ ಏನು ಸಿಲಿಂಡರ್ ಇದೆ, ಅಡುಗೆ ಅನಿಲ ಸಿಲಿಂಡರ್ ಅದನ್ನ ಸ್ಟಾಕ್ ಇಟ್ಕೊಳ್ತಾರೆ, ಮುಂದೆ ಸಿಗುತ್ತೋ ಇಲ್ವೋ ಅಂತ, ಅದೊಂಥರ ಕೃತಕ ಅಭಾವ ಸೃಷ್ಟಿ ಆಗುತ್ತೆ ಅಂತ ಇಟ್ಕೊಳ್ಳಿ ಸರ್. ಕಮರ್ಷಿಯಲ್ ಸಿಲಿಂಡರ್ನ ಸ್ಟಾಕ್ ಇಟ್ಕೊಂಡು ಏನು ಮಾಡ್ತಾರೆ ಹೋಟೆಲ್ ನಡೆಸದೇ ಇದ್ರೆ? ಹೌದಲ್ರಿ ಸರ್? ಹೋಟೆಲ್ಗಳಿಗೆ ಅಥವಾ ಆಲ್ಮೋಸ್ಟ್ ಆಲ್ ಈಗ ಹೋಟೆಲ್ಗಳಿಗೆ ಬರೆ ಬಿದ್ದಿರೋದ್ರಿಂದ ಅವ್ರು ಸ್ಟಾಕ್ ಇಟ್ಕೊಂಡು ಏನು ಮಾಡ್ತಾರೆ? ಹಾಗಾದ್ರೆ ಅದು ಸ್ಟಾಕ್ ಇಲ್ಲ ಹೋಟೆಲ್ಗಳಲ್ಲಿ ಅಂತ ಅನ್ನೋದಾದ್ರೆ ಏಜೆನ್ಸಿ ಅವರು ಏನೋ ಮಾಡ್ತಾ ಇದ್ದಾರೆ. ಆ ಕಾಳ ಸಂತೆಯಲ್ಲಿ ಮಾರಾಟ ಮಾಡೋದನ್ನ ಸರ್ಕಾರಗಳು ಯಾಕೆ ಕಂಡುಹಿಡಿಯಕ್ ಆಗ್ತಾ ಇಲ್ಲ? ಅವ್ರನ್ನ ಯಾಕೆ ಮಟ್ಟ ಹಾಕಕ್ ಆಗ್ತಾ ಇಲ್ಲ? ರಾಜ್ಯ ಸರ್ಕಾರಕ್ಕೂ ಕೂಡ ನಮ್ಮ ನಿವೇದನೆ ನಿನ್ನೆ ಕೊಟ್ಟಿರೋದು ಇದನ್ನೇ. ಕಾಳ ಸಂತೆಯಲ್ಲಿ ನಾವು ಕೇಳಿದ್ರೆ ಗ್ಯಾಸ್ ಕೊಡ್ತಾ ಇಲ್ಲ, ಆದರೆ ಕಳ್ಳ ಸಂತೆಯಲ್ಲಿ ಅವ್ರು ಮಾರಾಟ ಮಾಡ್ತಾ ಇದ್ದಾರೆ ಬೇರೆ ಅವರ ಸಪ್ಲೈಯರ್ಸ್ ಇಂದ, ಅದನ್ನ ತಡೆ ಹಿಡೀರಿ. ಆಮೇಲೆ ಡೊಮೆಸ್ಟಿಕ್ ಗ್ಯಾಸ್ಗಳು ಕೂಡ ಮನೆಗೆ ಗೃಹ ಬಳಕೆಗೆ ತಾವು ಕೊಡುವಷ್ಟು ಕೊಡಿ, ನಮ್ದು ಅದ್ರದ್ದು ಆಕ್ಷೇಪಣೆ ಇಲ್ಲ. ಅದು ಕೂಡ ಮಿಸ್ಯೂಸ್ ಆಗ್ತಾ ಇದೆ, ಅದನ್ನು ಕೂಡ ಕೆಲವರು ತಗೊಂಡೋಗಿ 3,000ಕ್ಕೆ ಮಾರ್ತಾ ಇದ್ದಾರೆ. ಇದನ್ನ ಕಡಿವಾಣ ಹಾಕಿದ್ರೆ ಖಂಡಿತವಾಗಿಯೂ ಕೂಡ ಎಲ್ಲರ ಸಮಸ್ಯೆ ಸದ್ಯಕ್ಕೆ ನಮಗೆ ಒಂದು ಉಪಶಮನ ಆಗತ್ತೆ ಅನ್ನುವಂತ ವಿಚಾರವನ್ನು ಕೂಡ ಅವರಿಗೆ ನಾವು ಹೇಳಿ ಬಂದಿದ್ದೀವಿ. ಇದರಿಂದ ಏನಾಗಿದೆ, ಮ್ಯಾಕ್ಸಿಮಮ್ 60 to 70% ರೈತರು ಬೆಳೆದಿರುವಂತ ತರಕಾರಿಗಳಿರ್ಬೋದು, ಹಣ್ಣು ಹಂಪಲು ಇರ್ಬೋದು, ಮಾಂಸ ಇರ್ಬೋದು, ಇವೆಲ್ಲವನ್ನ ನಂದಿನಿ ಮಿಲ್ಕ್ ಇರ್ಬೋದು, ಇವೆಲ್ಲವನ್ನ ಕನ್ಸ್ಯೂಮ್ ಮಾಡ್ತಾ ಇರೋದು ಹೋಟ್ಲವರು. ಇವತ್ತು ಅವ್ರೆಲ್ರಿಗೂ ಕೂಡ ತೊಂದರೆ ಆಗಿದೆ, ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗಿದೆ. ತಾವು ಈಗಾಗಲೇ ಹೇಳಿದ್ರಿ APMC ಮಾರ್ಕೆಟ್ ಕೊಳಿತೆ ಇದೆ ಅಂತ ಹೇಳಿ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು, ಅದು ರಾಜ್ಯ ಇದು ಕೇಂದ್ರ ಅನ್ನೋದನ್ನ ಬಿಟ್ಟು ನಾಗರಿಕರು, ಜನರು ನಮ್ಮವರು, ಅವರಿಗೆ ಒಂದಷ್ಟು ಭದ್ರತೆಯನ್ನು ಒದಗಿಸಬೇಕು, ಅವ್ರ ರಕ್ಷಣೆ ನಮ್ಮ ಹೊಣೆ ಅನ್ನುವಂಥದ್ದು ಅವ್ರ ಜವಾಬ್ದಾರಿ ಆಗಿರ್ಬೇಕು ಅಂತ ನಮ್ಮ ಕಳಕಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಧುಕರ್ ಶೆಟ್ರು ಮತ್ತು ಭರತ್ ಚಂದ್ರ ಅವರು. ಸರ್ ಹೇಳಿ ಸರ್, ಭರತ್ ಚಂದ್ರ ಸರ್ ಏನೋ ಹೇಳ್ತಾ ಇದ್ರಿ ಹೇಳಿ. ಮಧುಕರ ಭಟ್ರು ಹೇಳಿದ್ದು 100ಕ್ಕೆ 100 ಸತ್ಯ. ಆದರೆ ಒಂದು ವಿಚಾರ, ಡೊಮೆಸ್ಟಿಕ್ ನಲ್ಲಿ ಜಾಸ್ತಿ ಸಪ್ಲೈ ಮಾಡ್ತಾರೆ ಅಂತಂದ್ರೆ ಅರ್ಧ ಪ್ರಾಬ್ಲಮ್ ಮನೆಯಲ್ಲೇ ಸಾಲ್ವ್ ಹೋಗುತ್ತೆ, ಹೆಚ್ಚಿನವರು ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ. ಮತ್ತೆ ಹಾಗೆ ಹೇಳಿದಾಗೆ PG ಮತ್ತು ಹಾಸ್ಟೆಲ್ಗಳಲ್ಲಿ ಪ್ರಾಬ್ಲಮ್ ಆಗ್ಬೋದು. ನಿನ್ನೆ ಮೊನ್ನೆಯಿಂದ ನಾವು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿಗಳು ಮತ್ತು ವಕ್ತಾರರು ಹೇಳಿದ್ದನ್ನು ಕೇಳಿದ್ರೆ ಇದು ಟೆಂಪ್ರರಿ ಅನ್ನುವಂಥ ಭಾವನೆ ಬರ್ತದೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಸಪ್ಲೈ ಇದೆ, ಅಂದ್ರೆ ನಮ್ಮ ಹತ್ರ ಸ್ಟಾಕ್ ಇದೆ, ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಬಹುಶಃ ಗುಡ್ ನ್ಯೂಸ್ ಇರ್ಬೋದು, ಇವತ್ತು ನಾಳೆ ನಾಡದಲ್ಲಿ ಸಾಲ್ವ್ ಆಗ್ಬೋದು ಅನ್ನುವಂಥ ಆಶಯ ನನ್ನದು. ಓಕೆ, ನಾಳೆದ್ರಲ್ಲಿ ಸಮಸ್ಯೆ ಬಗೆಹರಿದ್ರೆ ಬೆಟರ್. ಬಟ್ ಸ್ಟಾಕ್ ಇದೆ ಅಂತ ಹೇಳಿದ ಮಾತ್ರಕ್ಕೆ ಆನ್ ಗ್ರೌಂಡ್ ಅದು ಸಿಗ್ತಾ ಇದೆಯಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕಂತೂ ಆ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಲೆಟ್ ಅಸ್ ಹೋಪ್ ಫಾರ್ ಗುಡ್. ಥ್ಯಾಂಕ್ ಯು ವೆರಿ ಮಚ್ ಭರತ್ ಚಂದ್ರ ಅವರು ಮತ್ತು ಮಧುಕರ್ ಶೆಟ್ಟಿ ಅವರು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ಸ್ ಲಾಟ್. ಈ ಮಧ್ಯೆ ಇರಾನ್ 3 ಕಂಡೀಷನ್ ಇಟ್ಟಿದೆ ಅಮೆರಿಕ ಮತ್ತು ಇಸ್ರೇಲ್ಗೆ. ನೀವು ಕದನ ವಿರಾಮ ಬಯಸ್ತಾ ಇದ್ದೀರಾ, ಯುದ್ಧ ನಿಲ್ಬೇಕಾ, ಹಾಗಾದ್ರೆ ನಮ್ದು 3 ಕಂಡೀಷನ್ ಇದೆ ಅಂತ ಈಗ ಅಮೆರಿಕ ಮತ್ತು ಇಸ್ರೇಲ್ ಮುಂದೆ ಇಟ್ಟಿದೆ ಇರಾನ್. ಆ 3 ಕಂಡೀಷನ್ ಏನು ಮತ್ತು ಆ ಕಂಡೀಷನ್ಗೆ ಒಪ್ಕೊಳ್ಳುತ್ತಾ ಅಮೆರಿಕ ಮತ್ತು ಇಸ್ರೇಲ್, ಅದು ತುಂಬಾ ಇಂಪಾರ್ಟೆಂಟ್.